ಹಲೋ ಗಾಯ್ಸ್, ಎಲ್ಲರಿಗೂ ಹಾಯ್ ಹೇಳ್ತಾ ಈ ಒಂದು ನಮಗೆ ಏನು ಪ್ರಾಬ್ಲಮ್ ಆಗಿದೆ ಆ ಮ್ಯಾಟರ್ಸ್ನ ಹೇಳಬೇಕು ಅಂತ ಬಂದಿದ್ದೀವಿ ಲೈವ್ ಆಗಿ. ಸೊ ನಿಮಗೋಸ್ಕರ ವೀಡಿಯೋಸ್ ಮಾಡ್ತಿರೋದು ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೋಸ್ಕರ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂದರೆ 6 ಲ್ಯಾಕ್ ನಿಯರ್ ಇರೋ ಸಬ್ಸ್ಕ್ರೈಬರ್ಸ್ನ ನಾವು ಕಳ್ಕೊಂಡಿದ್ದೀವಿ. ನಮಗಂತೂ ತುಂಬಾ ಬೇಜಾರಾಗ್ತಿದೆ, ಒಂಥರ ಮೂಡ್ ಆಫ್ ಆಗೋಗಿದೆ, ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಬರ್ತಿಲ್ಲ. ನಿಮಗೋಸ್ಕರ ಯಾವ್ಯಾವ ಥರ ಎಂಟರ್ಟೈನ್ಮೆಂಟ್ ಕೊಡ್ತಿದ್ವಿ ಅನ್ನೋದು ನೀವೇ ನೋಡ್ತಿದ್ರಿ ನಮ್ಮ ಕಂಟೆಂಟ್ಗಳನ್ನ. ನಮಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ. ಮತ್ತೆ ಸಪೋರ್ಟ್ ಮಾಡ್ತೀರಾ ಇಲ್ವಾ ಅನ್ನೋದು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಏನು ಮಾಡಬೇಕು ಅಂತಲೇ ನನಗಂತೂ ಗೊತ್ತಾಗ್ತಾ ಇಲ್ಲ. ಹೇಗೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತ ಸಣ್ಣ ಹೇಳ್ತಾರೆ, ನೀವೇ ಕೇಳಿ. ಸಣ್ಣ ಅಂತೂ ತುಂಬಾ ಹೇಳ್ತಿದ್ದಾರೆ ನಿನ್ನೆಯಿಂದ. ಬಟ್ ಪ್ರಾಬ್ಲಮ್ ಯಾವಾಗ ಆಗಿದ್ದು ಅಂತ ಅಂದರೆ ಮಂಡೇ ನೈಟು, ಆ್ಯಕ್ಚುಲಿ ಮೊನ್ನೆ ಆಗಿರೋದು. ನೈಟ್ 11:40ಗೆ ನಮ್ಮ ಅಕೌಂಟ್ನ ಯಾರೋ ಅಂದರೆ ಇಮೇಲ್ನ ಕದ್ದಿದ್ದಾರೆ. ನಾವು ಮಲಗಿರ್ಬೇಕಾದ್ರೆ ಅಂದ್ರೆ ನಿದ್ದೆ ಮಾಡಿದ ನಂತರನೇ ಟ್ರೈ ಮಾಡಿದ್ದಾರೆ. ಆ ಇಮೇಲ್ನ 3 ಜನ ಯೂಸ್ ಮಾಡ್ತಿದ್ವಿ, ನಾವು ನಮ್ಮ ಅಕ್ಕ ಸಣ್ಣ ನಾನು ಯೂಸ್ ಮಾಡ್ತಿದ್ವಿ. ಸೊ ಅದನ್ನು ಕದ್ದು ಅವ್ರ ನಂಬರಿಗೆ ಚೇಂಜ್ ಮಾಡಿಕೊಂಡು ಅವ್ರದ್ದೇ ಇಮೇಲ್ ಮಾಡ್ಕೊಂಡಿದ್ದಾರೆ. ಆ ಇಮೇಲಿಂದನೇ ನಾವು ಯೂಟ್ಯೂಬ್ ಲಾಗಿನ್ ಆಗೋಕ್ಕಾಗ್ತಾ ಇದ್ದಿದ್ದು. ಇವಾಗ ಲಾಗಿನ್ ಆಗಬೇಕು ಅಂತ ಅಂದರೆ ಅವ್ರಿಗೆ OTP ಹೋಗ್ತಿದೆ, ನಮಗೆ ಬರ್ತಿಲ್ಲ. ಅದು ಯಾರಂತ ಸಹ ನಮಗೆ ಗೊತ್ತಿಲ್ಲ. ನಮ್ಮ ಕೈಲಾದಷ್ಟು ನಾವು ಟ್ರೈ ಮಾಡ್ತಿದ್ದೀವಿ ನಮ್ಮ ಅಕೌಂಟ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ. ಬಟ್ ಆಗುತ್ತೋ ಇಲ್ವೋ ಅನ್ನೋ ಕಾನ್ಫಿಡೆನ್ಸ್ ಸಹ ಇಲ್ಲ. ಸೊ ಅದಕ್ಕೋಸ್ಕರ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀವಿ. ನೀವು ಸಪೋರ್ಟ್ ಮಾಡಬೇಕು. ಮುಂಚೆ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಿ ಹಂಗೆ ಸಪೋರ್ಟ್ ಮಾಡಿ. ನಿಜವಾಗ್ಲೂ ನಮಗೆ ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಈಗ. ಆದರೂ ನಮಗೋಸ್ಕರ ಅಂತ ಇರ್ತಾರಲ್ವ ಜನ, ಸೊ ಅವ್ರಿಗೋಸ್ಕರ ಅಂತ ನಾವು ಮತ್ತೆ ಚಾನಲ್ನ ಕ್ರಿಯೇಟ್ ಮಾಡಿ ಇವಾಗ ನಾವು ಕಂಟೆಂಟ್ ಇಷ್ಟು ದಿನ ಕೊಡ್ತಿದ್ವಿ, ಇಷ್ಟು ದಿನ ಎಲ್ಲರಿಗೂ ರೆಕಗ್ನೈಸ್ ಆಗಿದ್ವಿ. ಮತ್ತು ಆ ಫ್ಯಾಮಿಲಿನ ಬಿಟ್ಕೊಡೋಕೆ ನಮಗೂ ಇಷ್ಟ ಇಲ್ಲ. ನೈಟೆಲ್ಲ ನಿದ್ದೆ ಮಾಡಿಲ್ಲ ಗೈಸ್. ನೋಡಿದ್ದು ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಂಗಳವಾರ ಬೆಳಗ್ಗೆ ನಾವು ಗೌಡಗೆರೆ ಚಾಮುಂಡೇಶ್ವರಿಗೆ ಹೋಗ್ತಾ ಇದ್ವಿ. ಆ ದಿನ ಆ ಟೈಮಲ್ಲಿ ಬೆಳಗ್ಗೆ ಪೋಸ್ಟ್ ಮಾಡೋಣ ಒಂದು ಕಂಟೆಂಟ್ ವಿಡಿಯೋ ಮಾಡಿದ್ವಿ. ಅದನ್ನು ಪೋಸ್ಟ್ ಮಾಡೋಣ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ, ನೋಡಿದ್ರೆ ನಮ್ಮ ಅಕೌಂಟೇ ಇಲ್ಲ, ಲಾಗೌಟ್ ಅಂತ ಕೇಳ್ಬಿಡ್ತು. ಎಷ್ಟು ಬೇಜಾರಾಯಿತು ಅಂತ ಅಂದರೆ, ನಾನೇನೋ ಪಾಸ್ವರ್ಡ್ ಇದಾಗಿರ್ಬೇಕು ಮತ್ತು ಪಾಸ್ವರ್ಡ್ ಇಡೋಣ ಅಂತ ನೋಡ್ತೀನಿ, ಅಲ್ಲಿ ಯಾರ್ದೋ ಬೇರೆಯವ್ರ ನಂಬರ್ ತೋರಿಸ್ತಿದೆ, 2 ನಂಬರು. ಅದು ಯಾರ ನಂಬರ್ ಅಂತಲೇ ನಮಗೆ ಗೊತ್ತಿಲ್ಲ. ನಾನು ನೋಡಿ ಶಾಕ್ ಆಗೋಯ್ತು. ನಮ್ಮ ಅಕ್ಕನೆಲ್ಲ ಕೇಳಿದೆ, ನೀನು ಚೇಂಜ್ ಮಾಡ್ದ ಅಂತ. ನಮ್ಮ ಅಕ್ಕನೂ ಇಲ್ಲ ಅಂತ ಹೇಳಿದ್ರು. ಸೊ ನಮ್ಮ ಅಕ್ಕನೂ ನಿಜ ಹೇಳ್ತಿದ್ಯಾ ಅಂತೇಳಿ ಅವರು ಒಂದ್ಸಲಿ ಚೆಕ್ ಮಾಡಿದ್ರು. ನನ್ನ ಕೈಲಂತೂ ತಡ್ಕೊಳಕ್ಕಾಗ್ತಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ, ಎಲ್ಲಿ ಹೋಗ್ತಿದ್ದೀವಿ ಅಂತಲೇ ಗೊತ್ತಿಲ್ಲ. ಆದರೂ ದೇವಸ್ಥಾನಕ್ಕೆ ಹೋಗೋಣ, ಹೋಗ್ಬಿಟ್ಟು ಬಂದಮೇಲೆ ಏನೋ ಸರಿ ಹೋಗುತ್ತೆ ಅಂತ ಅಲ್ಲೂ ಹೋದ್ವಿ. ಅಲ್ಲೆಲ್ಲ ಫ್ಯಾನ್ಸ್ಗಳೆಲ್ಲ ಕಂಡಿಡಿದು ಮಾತಾಡಿಸ್ತಿದ್ದಾರೆ. ನಮಗೆ ಮಾತಾಡಬೇಕು ಅನ್ನೋ ಮೈಂಡೇ ಇಲ್ಲ. ನಮಗೆ ಅದೇ ಕಡೆ ಇದೆ. ಅಂದರೆ ಎಷ್ಟು ಜನ, 6 ಲಕ್ಷ ಜನ ಕಳ್ಕೊಂಡಿದ್ದೀವಿ ಗೈಸ್. ಒಂದೊಂದು ಸ್ಟೆಪ್ ಇಡೋದಕ್ಕೂ ಎಷ್ಟು ಕಷ್ಟಪಟ್ಟಿದ್ದೀವಿ. ಎಡಿಟಿಂಗ್ಗೆ, ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕಾಗಿರ್ಬೋದು. 6 crore ನಮ್ಮ ಹೈಯೆಸ್ಟ್ ವ್ಯೂಸ್ ಅಂದರೆ 6 crore ಓಡಿದೆ. ಇವಾಗ ಅಷ್ಟು ಜನಕ್ಕೆ ನಮ್ಮ ವಿಡಿಯೋ ರೀಚ್ ಆಗಿತ್ತು, ಅಷ್ಟು ಜನ ನಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂದರೆ ನಂಬಕ್ಕೆ ಆಗಲ್ಲ. ನಮ್ಮಮ್ಮ ಅಂದರು ಇವಾಗ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಕೈಲಿದೆ ಗಾಯ್ಸ್ ಸಪೋರ್ಟ್ ಮಾಡೋದು. ನಮಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಹಲವಾರು ಕಂಟೆಂಟ್ ಕ್ರಿಯೇಟರ್ಸ್ಗೂ ಕೂಡ ನಾವು ಇನ್ಫಾರ್ಮೇಷನ್ಸ್ ಕೊಟ್ವಿ, ಈ ಥರ ಪ್ರಾಬ್ಲಮ್ ಆಗಿದೆ ನಮಗೆ, ಸಪೋರ್ಟ್ ಮಾಡಿ, ಯಾರಾದರೂ ಗೊತ್ತಿರೋರಿದ್ರೆ ಹೇಳಿ, ರಿಕವರಿ ಮಾಡ್ಬೋದಾ ಏನು ಅಂತೆಲ್ಲ ಕೇಳಿದ್ವಿ. ಎಷ್ಟೊಂದು ಜನ ಹೇಳಿದ್ರು ಸ್ಟೆಪ್ 2 ವೆರಿಫಿಕೇಷನ್ ನೀವು ಮಾಡಿಸ್ಕೋಬೇಕಾಗಿತ್ತು, ನೀವು ಮಾಡಿಸ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಈಸಿಯಾಗಿ ನಿಮ್ಮ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ. ಹ್ಯಾಕ್ ಆಗಿರೋ ಕಾರಣ ಇವಾಗ ನಾವು ಅವ್ರದ್ದೇ ಅಕೌಂಟ್ ಅಂತ ಅನ್ಕೋಬೇಕು. ಅದನ್ನ ರಿಕವರಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಅಷ್ಟೇ ಅಲ್ಲ, ನಿನ್ನೆ ಅವರು ಇದು ಲೈವ್ ಕೂಡ ಬಂದಿದ್ರು ನಮ್ಮ ಚಾನೆಲಿಂದ. ಅವ್ರು ತಗೊಂಡು ಅವ್ರ ಹ್ಯಾಂಡಲಲ್ಲಿ ಇತ್ತು ಫುಲ್ಲು. ಅವ್ರ ಲೈವ್ ನೀವೆಲ್ಲ ಅನ್ಕೊಂಡಿದ್ದೀರಾ ಲೈವ್ಗೆ ನಾವು ಬಂದಿದ್ದೀವಿ ಅಂತ, ಬಂದು ವಿಸಿಟ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಬಟ್ ನಾವು 2 ಡೇಸಿಂದ ವಿಡಿಯೋಸ್ ಸಹ ಹಾಕಿಲ್ಲ, ನೀವೇ ನೋಡ್ಬೋದಿತ್ತು. ಬಟ್ ಇವಾಗ ರಿಕವರಿ ಅಕೌಂಟ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಬರ್ತಿತ್ತು ನಮಗೆ. ಬಟ್ ಅದೇ ಟೈಮಿಗೆ ನಮ್ಮ ಅಕೌಂಟ್ ಸಹ ಕಾಣ್ತಿಲ್ಲ, ಒಂದು ವಿಡಿಯೋ ಸಹ ಕಾಣ್ತಿಲ್ಲ. ನೀವು ಸಣ್ಣ ಮುನ್ನು ಅಂತ ಟೈಪ್ ಮಾಡಿದ್ರೆ ಫ್ಯಾನ್ ಪೇಜ್ಗಳು ಸಿಗುತ್ತೆ ಅಷ್ಟೇ. ಸೊ ನಮಗಂತೂ ಬೇಜಾರಾಯಿತು. ಮತ್ತೆ ರಿಕವರಿ ಆಗುತ್ತೋ ಇಲ್ವೋ ಅನ್ನೋ ಕಾನ್ಫಿಡೆಂಟು ನಮಗಿಲ್ಲ. ನಮ್ಮ ಕೈಲಿ ಆದಷ್ಟು ಜನಕ್ಕೆ ನಾವು ಹೇಳಿದ್ದೀವಿ, ಅವ್ರು ಸಪೋರ್ಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅವ್ರನ್ನ ನಂಬ್ಕೊಂಡಿದ್ದೀವಿ. ಇವಾಗ ರಿಕವರಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಪೇಜ್ನ ನೀವು ಫಾಲೋ ಮಾಡ್ತೀರಾ ಅನ್ನೋ ಕಾನ್ಫಿಡೆಂಟ್ ಕೂಡ ನಮಗಿದೆ. ಯಾಕಂದರೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಹೆಚ್ಚು ವೀಡಿಯೋಸ್ ಮಾಡ್ತೀವಿ, ಬಟ್ ಸ್ವಲ್ಪ ದಿನ ಆದಮೇಲೆ ಮಾಡ್ತೀವಿ. ನಮ್ಮ ಕೈಲಿ ತಡ್ಕೊಳ್ಳೋದು ನಿಜವಾಗ್ಲೂ ಆಗ್ತಿಲ್ಲ. ನಿದ್ದೆ ಬರ್ತಿಲ್ಲ ಗಾಯ್ಸ್, ಕಣ್ಣು ಮುಚ್ಚಿದ್ರೆ ಅದೇ ಬರುತ್ತೆ. ಇಷ್ಟು ದಿನ ಕಷ್ಟಪಡ್ಕೊಂಡು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ 2 years ಆಯಿತು ನಮ್ಮ ಅಕೌಂಟು ಓಪನ್ ಮಾಡಿ. ತುಂಬ ಕಷ್ಟ ಇದೆ. ನೀವೇ ಅಬ್ಸರ್ವ್ ಮಾಡಿ, ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ಗಳೆಲ್ಲ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರೋ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಅಂತ.
ನೀವು ಒಂದು ವಿಡಿಯೋ ಹಿಂಗೆ ನೋಡ್ತೀರಾ ಅಷ್ಟೇ, ಅದ್ರಲ್ಲಿ ನಗ್ತೀರಾ, ಬಟ್ ಅದರಿಂದ ಎಷ್ಟು ಶ್ರಮ ಇರುತ್ತೆ, ಯಾರು ವಿಡಿಯೋನ ಹಿಡ್ದಿರ್ತಾರೆ, ಯಾರು ಕಂಟೆಂಟ್ ಯಾವ ಥರ ಕ್ರಿಯೇಟ್ ಮಾಡಿರ್ತಾರೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ನಮಗಂತೂ ಏನು ಮಾತಾಡ್ಬೇಕಂತಲೇ ಗೊತ್ತಿಲ್ಲ. ನಿಮಗೋಸ್ಕರ ಅಂತ ಟೈಮ್ ಕೊಟ್ಟು ಈ ಚಾನಲಲ್ಲಿ ತಿಳಿಸ್ಬೇಕು. ಮುನ್ನುಸನ್ನು ಅನ್ನೋ ಒಂದು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀವಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ನಮ್ಮನ್ನ ಇನ್ನಷ್ಟು ಬೆಳೆಸಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಈ ಥರ ಪ್ರಾಬ್ಲಮ್ ಆಗಿದೆ ಇವರಿಗೆ ಸಪೋರ್ಟ್ ಮಾಡೋಣ ಅನ್ನೋ ಕರುಣೆ, ಮನುಷ್ಯತ್ವ ಅನ್ನೋದು ನಿಮಗೆ ಇದೆ ಅಂತ ನಾನು ಅನ್ಕೊತೀನಿ. ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರೋ ಅನ್ನೋ ಕಾನ್ಫಿಡೆಂಟ್ ಮೇಲೆ ಈ ಅಕೌಂಟ್ನ ಕ್ರಿಯೇಟ್ ಮಾಡಿ ಫಸ್ಟಿಂದ ನಮ್ಮ ಅಕೌಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಬ್ಸ್ಕ್ರೈಬರ್ಸ್ ಒಬ್ಬರು ಇಲ್ಲ, ನೀವು ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಕ್ಯಾಮ್ರಾ ಮುಂದೆ ಬಂದು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಅಳು ಸಹ ಬರ್ತಿಲ್ಲ ನನಗೆ ಕ್ಯಾಮ್ರಾ ಮುಂದೆ. ಸಣ್ಣಗೆ ನೆನ್ನೆಯಿಂದ ಸಮಾಧಾನ ಮಾಡಿ ಸಾಕಾಗೋಯ್ತು. ನಮ್ಮ ಫ್ಯಾನ್ಸ್ ಯಾವತ್ತಿದ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ನಮ್ಮನ್ನ ರೋಡಲ್ಲಿ ಹೋದ್ರೇ ಎಷ್ಟು ಜನ ಗುರ್ತಿರ್ದು ಮಾತಾಡಿಸ್ತಾರೆ. ಖಂಡಿತವಾಗ್ಲೂ ಅವ್ರು ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಎಷ್ಟೋ ಅಂದರೆ ಇನ್ನೂ ನಮಗೆ ಮಾನಿಟೈಸೇಷನ್ ಆಗಿಲ್ಲ. ಇದಕ್ಕೆ ಮಾನಿಟೈಸೇಷನ್ ಆಗೋ ಥರ ಈ ವಿಡಿಯೋನ ರೀಚ್ ಮಾಡಿಸಿ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಣ್ಣ ಏನಾದರೂ ಹೇಳ್ತೀರಾ? ಅವ್ರಿಗೇನಾದರೂ ಹೇಳಿ, ನೀವೇನಾದರೂ ಹೇಳಿ, ಸಮಾಧಾನ ಮಾಡ್ಕೊಳ್ಳಿ. ಈ ಥರ ಬೇಜಾರಲ್ಲಿ ಕೂತ್ಕೊಂಡ್ರೆ ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ ಗೈಸ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈ ಥರ ಬೇಜಾರಲ್ಲಿ ಕೂತ್ಕೊಂಡ್ರೆ ಲೈಫ್ ಇಷ್ಟೇ ಅಲ್ಲ, ಇನ್ನು ಮುಂದೆ ಎಷ್ಟೋ ಇದೆ. ಎಷ್ಟೋ ಜನ ಯಾವ್ಯಾವ ಥರ ಕಷ್ಟಪಡ್ತಿದ್ದಾರೆ. ಅವ್ರ ಮುಂದೆ ಎಲ್ಲ ಈ ಕಷ್ಟ ಏನಲ್ಲ. ಬಟ್ ಆದರೂ ನಮ್ಮ ಶ್ರಮ ನಾವು ಪಡಬೇಕಲ್ವ. ಇಷ್ಟು ದಿನ ಶ್ರಮ ಪಟ್ಟಿರೋದಕ್ಕೆ ನಮಗೇನು ಸಿಕ್ಕಿಲ್ಲ. ನಾವು ಪಟ್ಟಿರೋ ಶ್ರಮಕ್ಕೆ ನಮಗೆ ಒಂದು ಸ್ವಲ್ಪ ಇದು ಸಿಕ್ಕಿದೆ ಅಷ್ಟೇ. ನಾವು ಜೀವನದಲ್ಲಿ ಬದುಕೋದಕ್ಕೆ ಒಂದು ದಾರಿ ಸಿಕ್ಕಿತು ಅಂತ ಅಂದ್ಕೊಂಡ್ವಿ. ಬಟ್ ಇವಾಗ ಆ ದಾರಿನೂ ಕಳ್ಕೊಂಡಿದ್ದೀವಿ ನಾವು. ಮತ್ತೆ ಒಂದು ದಾರಿನ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಕೋಪ ಬರುತ್ತೆ, ಎಷ್ಟು ಇದಾಗುತ್ತೆ ಅಂದರೆ ಹ್ಯಾಕ್ ಮಾಡಿರೋರ ಮೇಲೆ. ಬಟ್ ಯಾರು ಮಾಡಿದ್ದಾರೆ ಏನು ಅಂತ ಸಹ ನಮಗೆ ಸ್ವಲ್ಪನೂ ಐಡಿಯಾ ಇಲ್ಲ. ಅದು ನಮಗೆ ಬೇಕಾಗೋದಿಲ್ಲ ಗೈಸ್. ನಾವು ಅದನ್ನು ಕೆದಕಿ ಯಾರು ಮಾಡಿದ್ದಾರೆ, ನಮಗೆ ಗೊತ್ತಿಲ್ಲದವ್ರು ಮಾಡಿದಾರ, ಗೊತ್ತಿರೋರು ಮಾಡಿದಾರ, ನಮಗೆ ಗೊತ್ತಿಲ್ಲ. ನಮ್ಮ ಸಪೋರ್ಟಿಗೆ ಯಾರೂ ಸಹ ಬಂದಿಲ್ಲ. ಆದಷ್ಟು ಜನನ ನಾವೇ ಕೇಳ್ಕೊಂಡು ಹೋಗಿದ್ದೀವಿ. ನೋಡೋಣ ಸಪೋರ್ಟ್ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತಲ್ವ. ನಾವು ಕೆಳಗಡೆ ಬಿದ್ದಾಗಲೇ ಅಲ್ವಾ ನಮಗೆ ಸಪೋರ್ಟ್ ಮಾಡೋರು ಯಾರು ಅಂತ ಗೊತ್ತಾಗೋದು. ಸೊ ನಮ್ಮ ಶ್ರಮನ ನಾವು ಹಾಕ್ತೀವಿ, ಮುಂದೆ ಸಹ ಹಾಕ್ತೀವಿ. ಇಷ್ಟು ದಿನ ಹಾಕಿದ್ದೀವಿ, ಹಂಗೆ ಹಾಕ್ತೀವಿ. ನೀವು ಸಪೋರ್ಟ್ ಮಾಡಿ, ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಡೂ ಶೇರ್. ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಮ್ಮ ಅಕೌಂಟ್ ಈ ಥರ ಆಯಿತು ಅಂತ ಎಲ್ಲರೂ ಕಾಯ್ತಿದ್ರಿ. ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ, ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದೀರಾ. ಸೊ ಅವ್ರಿಗೋಸ್ಕರ ಈ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀವಿ. ಕೆಲವ್ರಿಗೆ ಖುಷಿಯಾಗಿರುತ್ತೆ, ಇವ್ರಿಗೆ ಹಿಂಗೆ ಆಗಬೇಕು ಅಂತೆಲ್ಲ ಎಷ್ಟೋ ಜನ ಕಮೆಂಟ್ ಮಾಡಿದ್ರು. ಬಟ್ ಪರವಾಗಿಲ್ಲ, ಒಂದು ಕಡೆ ಒಳ್ಳೇದು ಮಾಡ್ತಿದ್ದೀವಿ ಅಂದರೆ ಕೆಟ್ಟದ್ದು ಸಹ ಇದ್ದೇ ಇರುತ್ತೆ. ಬಟ್ ನಮಗೆ ಗೊತ್ತು, ಒಂದು ವಿಡಿಯೋಸ್ ಮಾಡಬೇಕಾದ್ರೆ ಎಷ್ಟು ಎಫರ್ಟ್ ಹಾಕ್ತೀವಿ ನಾವು. ಔಟ್ಸೈಡಿಗೆ ಹೋಗಿ, ಎಷ್ಟು ದೂರ ಹೋಗಿ ಒಂದು ವಿಡಿಯೋಗೋಸ್ಕರ ಎಷ್ಟು ಶ್ರಮ ಪಡ್ತೀವಿ ಅಂತ ನೀವೇ ನಮ್ಮ ಬ್ಲಾಗ್ಗಳಲ್ಲಿ ನೋಡಿದರೆ ದಯವಿಟ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾವು ವಿಡಿಯೋಸ್ ಮಾಡಬೇಕು ಅಂತ ಅಂದರೆ ಈ ಚಾನಲ್ನ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಇದೊಂದು ನಮ್ದು ನ್ಯೂ ಜರ್ನಿ ಅಂತಾನೆ ಹೇಳ್ಬೋದು. ಇವತ್ತಿಂದ ನ್ಯೂ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ, ನ್ಯೂ ಸ್ಟೆಪ್ ಇಟ್ಟಿದ್ದೀವಿ. ಒಂದು ಜನ ಕೂಡ ಸಬ್ಸ್ಕ್ರೈಬರ್ಸ್ ಇಲ್ಲ. ನಮಗೆ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಬಟ್ ಪರವಾಗಿಲ್ಲ, ನೀವು ನಮ್ಗೆ ಸಪೋರ್ಟ್ ಮಾಡೋರು ಇದ್ದೀರಲ್ಲ, ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನ್ಯೂ ಅಕೌಂಟ್ ಇವಾಗ ಕ್ರಿಯೇಟ್ ಮಾಡಿದ್ದು. ದಯವಿಟ್ಟು ಏನಾಯಿತು ಅಂತ ನಾನು ನಿಮ್ಗೆ ಹೇಳ್ಕೊಂಡಿದ್ದೀನಿ. ಬಟ್ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ, ಎಷ್ಟೋ ಜನ ಮೀಟ್ ಆದ್ವಿ, ಅವ್ರಿಗೆಲ್ಲ ಕೇಳಿದ್ವಿ. ಬಟ್ ಯಾರು ನಮಗೆ ಸಪೋರ್ಟ್ ಮಾಡಲಿಲ್ಲ. ಅಂದರೆ ಆಗುತ್ತೆ, ವೆಯ್ಟ್ ಮಾಡಬೇಕು, ನೀವು ವೆಯ್ಟ್ ಮಾಡಬೇಕು, ರಿಕವರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಹೇಳಿದ್ದಾರೆ, ಇನ್ನೊಂದು 2-3 ಜನ ಕೇಳಿದ್ದೀವಿ. ಅವರು ಪಾಪ ಅವ್ರ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಮತ್ತೆ ಅಕೌಂಟ್ ಸಿಗಲಿ ಅಂತ ನಾವು ಆ ಚಾಮುಂಡೇಶ್ವರಿ ಹತ್ರ ಸಹ ಕೇಳ್ಕೊಂಡು ಬಂದ್ವಿ. ಕೇಳ್ಕೊಬೇಕಾದ್ರೂ ನಮಗೆ ಮನಸ್ಸೇ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ಫೀಲೇ ಇರಲಿಲ್ಲ. ಯಾವಾಗಲೂ ನೆಮ್ಮದಿಯಿಂದ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ, ನೆಮ್ಮದಿನೇ ಇರಲಿಲ್ಲ. ಆ ತಾಯಿಗೆ ಏನಾದರೂ ನಾವು ತಪ್ಪು ಮಾಡಿದ್ದೀವೋ ಏನೋ ಗೊತ್ತಿಲ್ಲ. ಭಕ್ತಿಯಿಂದ ಏನಾದರೂ ಕೇಳ್ಕೊಂಡಿಲ್ವೋ, ಕರೆಕ್ಟಾಗಿ ನಾವು ದೇವ್ರ ಹತ್ರ ಬೇಡ್ಕೊಂಡಿಲ್ವೋ, ಏನೋ ತಪ್ಪು ಮಾಡಿದ್ದೀವನೋ ಏನೂ ಗೊತ್ತಾಗ್ತಾ ಇಲ್ಲ. ಏನು ಮಾತಾಡಬೇಕಂತ ಸಹ ಗೊತ್ತಾಗ್ತಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮಗಂತೂ ತುಂಬ ಬೇಜಾರಾಗ್ತಿದೆ. ಒಂದು ಹೋಪ್ ಇದೆ, ನಮ್ಮ ಅಕೌಂಟ್ ರಿಕವರಿ ಆಗುತ್ತೆ ಅಂತ. ಆದರೆ ಅದರಷ್ಟು ಖುಷಿ ಬೇರೆ ಯಾವುದೂ ಇಲ್ಲ. ನೋಡೋಣ. ದಯವಿಟ್ಟು ಈ ಅಕೌಂಟ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ನಾವು ಆ ಅಕೌಂಟ್ ಮೇಲೆ ಹೋಪ್ ಇಟ್ಕೊಂಡಿದ್ದೀವಿ. ಬಟ್ ಅದು ರಿಕವರಿ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇಲ್ಲವೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡೋಣ,
ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಈ ಅಕೌಂಟು ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಕೈಲಿ ಆದಷ್ಟು ಶೇರ್ ಮಾಡಿ. ಓಕೆ ಗೈಸ್, ಬಾಯ್ ಬಾಯ್ ಬಾಯ್. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಗೈಸ್.